ಅಥಣಿ ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಅನಾಥ ಮಗುವಾಗಿದೆ. ಇದೇ ಅಥಣಿ ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಒಂದು ಗತ್ತನ್ನ ಕಳೆದುಕೊಂಡಿತು. ಎಷ್ಟೋ ಬಾರಿ ಅಥಣಿ ಮತಕ್ಷೇತ್ರದಿಂದ ಗೆಲುವು ಕೂಡ ಕಂಡಿತು. ಮಹೇಶ್ ಕುಮಟಳ್ಳಿ ಬಿಜೆಪಿ ಪಕ್ಷದಿಂದಲೇ ಆಯ್ಕೆಯಾಗಿ ಕೊಳಗೇರಿ ನಿಗಮದ ಅಧ್ಯಕ್ಷರು ಸಹ ಆಗಿದ್ದರು. ಅದೇ ಸಮಯದಲ್ಲಿ ಎಷ್ಟೋ ಬಡ ಕುಟುಂಬಗಳಿಗೆ ಆಶ್ರಯವಾಗಿ ಬೆಳಕಾಗಿ ತಮ್ಮ 700 ಮನೆಗಳನ್ನ ಮಂಜೂರು ಮಾಡಿಸಿದ್ರು. ಹೀಗೆ ಅಥಣಿ ಮತಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಪಡೆದುಕೊಂಡ ಶಾಸಕರು ಎಂಬ ಹೆಗ್ಗಳಿಕೆಯನ್ನ ಮಹೇಶ್ ಕುಮಟಳ್ಳಿ ಪಡೆದುಕೊಂಡಿದ್ರು. ಅದೇ ರೀತಿ ಮಾತು ಕಡಿಮೆ ಕೆಲಸ ಹೆಚ್ಚು ಎನ್ನುವ ಛಾಪನ್ನ ಮೂಡಿಸಿದ್ರು. ಆದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಅಥಣಿಯಲ್ಲಿ ಗೆಲುವು ಕಂಡಿದೆ. ಮಾಜಿ ಶಾಸಕರಾಗಿ ಈ ಸಂದರ್ಭದಲ್ಲಿ ಹೆಜ್ಜೆ ಇಡುವುದು ಸಹಜವಾದ ವಿಷಯ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತನ್ನ ಅಸ್ತಿತ್ವವನ್ನ ತಾನೇ ಬಿಜೆಪಿ ಕಳೆದುಕೊಳ್ತಾ ಇದೆ ಅಂತ ಮೇಲ್ನೋಟಕ್ಕೆ ಈಗ ಅಥಣಿಯಲ್ಲಿ ಕಂಡು ಬರ್ತಾ ಇದೆ. ಕಾರಣ ಪಕ್ಷದಲ್ಲಿ ನಾಯಕತ್ವ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ಕಾರ್ಯಕರ್ತರ ಕುಂದು ಕೊರತೆಗಳನ್ನ ಆಲಿಸಲು ಯಾರು ಕೂಡ ದಿಕ್ಕೇ ಇಲ್ಲದಂತ ಪರಿಸ್ಥಿತಿ ಅಥಣಿಯಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಅಥಣಿಯಲ್ಲಿ ಬಿಜೆಪಿಯಲ್ಲಿರೋ ಕಾರ್ಯಕರ್ತರು ಹೆಚ್ಚಾಗಿ ಮೋದಿಯವರ ಅಭಿಮಾನಕ್ಕಾಗಿ ಮತ್ತು ಪಕ್ಷದ ಅಭಿಯಾನಕ್ಕಾಗಿ ಎಷ್ಟೋ ಕಾರ್ಯಕರ್ತರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾಯಕತ್ವ ಕೊರತೆ ಇದ್ದ ಕಾರಣಕ್ಕಾಗಿ, ಸಂಘಟನೆ ಬಲಿಷ್ಠ ಇಲ್ಲದ ಕಾರಣಕ್ಕಾಗಿ ಅತ್ತ ಕಾಂಗ್ರೆಸ್ಗೂ ಹೋಗದೆ ಇತ್ತ ಬಿಜೆಪಿಯಲ್ಲೂ ಕೆಲಸ ಮಾಡದೆ ಮೌನಕ್ಕೆ ಜಾರಿಕೊಂಡಿದ್ದಾರೆ. ಹಾಗಾಗಿ ಅಥಣಿಯಲ್ಲಿ ಬಿಜೆಪಿ ಅನಾಥ ಮಗುವಂತೆ ಕುಳಿತುಕೊಂಡಿದೆ. ಇದು ಒಂದು ಗೋಳಾದ್ರೆ ಇನ್ನೊಂದು ಗೋಳು ಪಕ್ಷದ ಆಧಾರ ಸ್ತಂಭವಾಗಿದ್ದ ಹಿಂದೂ ಪರಿಷತ್ ಸಂಘಟನೆ ಕಾರ್ಯಕರ್ತರು ಕೂಡ ಹಿಂದೇಟು ಹಾಕ್ತಾ ಇರೋದು. ಹಾಗಾಗಿ ಪಕ್ಷದಲ್ಲಿ ಅಸ್ತವ್ಯಸ್ತ ಇರೋ ಕಾರಣಕ್ಕಾಗಿ ವಿರೋಧ ಪಕ್ಷದ ನಾಯಕರು ಅಂದ್ರೆ ಒಂದು ಗತ್ತನ್ನ ಕಾಪಾಡಿಕೊಳ್ಬೇಕು. ವಿರೋಧ ಪಕ್ಷದಲ್ಲಿದ್ದುಕೊಂಡು ಕಾಂಗ್ರೆಸ್ ಪಕ್ಷ ಮಾಡಿದ ತಪ್ಪುಗಳ ವಿರುದ್ಧ ಧ್ವನಿ ಎತ್ತಬೇಕು. ಸಮಾಜದಲ್ಲಿ ಮತದಾರರಿಗೆ ಸರ್ವ ಸಮಾಜದ ಏನಾದ್ರೂ ಕಾಂಗ್ರೆಸ್ ಪಕ್ಷ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನ ಗಂಭೀರವಾಗಿ ತೀವ್ರವಾಗಿ ಖಂಡಿಸಬೇಕು. ಇದು ಒಂದು ವಿರೋಧ ಪಕ್ಷವಾಗಿ ಮಾಡೋ ಕೆಲಸ. ಆದ್ರೆ ಇಲ್ಲಿ ಹೇಳುವುದು ಒಂದು, ಮಾಡುವುದು ಮತ್ತೊಂದು ಎಂಬತ್ತಾಗಿದೆ. ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಯಾವುದೇ ಮಾಹಿತಿ ಇಲ್ಲದೆ ತಾವೇ ಮುಂದಾಗಿ ಪಕ್ಷದ ಕೆಲಸ ಮಾಡಲು ಮುಂದಾಗ್ತಾರೆ. ಆದರೆ ಏನೇ ಇರಲಿ, ಹೇಗೆ ಇರಲಿ, ತಾವೇ ಮಾಡಿಕೊಳ್ತಿದ್ದಾರೆ ಅಲ್ವೋ ಅಂತ ನಾವು ತಿಳಿದುಕೊಂಡ್ರೆ ಅದರಲ್ಲಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವೇ ಅಸ್ತಿತ್ವವನ್ನ ಕಳೆದುಕೊಂಡು ಕಾರ್ಯಕರ್ತರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಹಾಗಾಗಿ ಮುಂದೆ ಹೋರಾಟ ಮಾಡಲು ಇಳಿದುಕೊಳ್ತಾರೆ. ಇದರಿಂದ ತಾವು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ತಿದ್ದಾರೆ. ಇನ್ನು ಪಕ್ಷಕ್ಕೆ ಮತ್ತು ಮೋದಿ ಅವರಿಗೆ ಕಪ್ಪು ಚುಕ್ಕೆ ಬರುವಂತೆ ಆಗ್ತಾ ಇದೆ. ಇದು ಒಂದು ಗೋಳಾದ್ರೆ ಮತ್ತೊಂದು ಗೋಳು ಪಕ್ಷದಲ್ಲಿ ಈ ಗೊಂದಲಗಳನ್ನ ನೋಡಿಕೊಂಡು ಮುಖಂಡರಾದ ಧರೆಪ್ಪ ಟಕ್ಕಣ್ಣವರು ಕೂಡ ಪಕ್ಷದಲ್ಲಿ ಇತ್ತೀಚಿನ ಸಮಯದಲ್ಲಿ ಎಲ್ಲಿಯೂ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ತಿಲ್ಲ. ಹೀಗೆ ಇಟ್ಕೊಂಡು ಪಕ್ಷ ಕಟ್ತೇವೆ ಅಂದ್ರೆ ಅದು ಆಗೋದಿಲ್ಲ ಅಂತಾನು ಸಾಧ್ಯನೂ ಇಲ್ಲ ಎಂಬ ಮಾತು ಯಾಕೆ ಹೇಳಿಕೊಳ್ತಿದ್ದೇವೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆದ 2 ಚುನಾವಣೆಗಳಲ್ಲಿ ಗೊತ್ತಾಗಿದೆ. ಇನ್ನೊಂದು ಗೋಳು ಏನಂದ್ರೆ ಪಕ್ಷದಲ್ಲಿರೋ ಬಲಿಷ್ಠ ನಾಯಕರಾಗಿರೋ ರಮೇಶ್ ಜಾರಕಿಹೊಳಿ ಅವರು ಅಥಣಿಗೆ ಆಗಮಿಸಿದಾಗ ಮಾತ್ರನೇ ಮುಖಂಡರು ಹಾಜರಾಗ್ತಾರೆ. ಇದನ್ನ ನೋಡಿದಾಗ ನಮ್ಮ ಉತ್ತರ ಕರ್ನಾಟಕದ ಗಾದೆ ಮಾತು ನಮ್ಮ ನೆನಪಿಗೆ ಬರುವುದು ಸಾಧ್ಯವಾಗಿದೆ. ಏನೆಂದ್ರೆ ಕನ್ನಡ ಶಾಲೆಯಲ್ಲಿ ಮೇಲಧಿಕಾರಿಗಳು ಬರುವವರಿದ್ರೆ ಮಾಸ್ತರರು ಅತಿ ಬೇಗವಾಗಿ ಚಾಣಕ್ಯವಾದದಿಂದ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರಗಳನ್ನ ಬಾಯ್ಪಾಟ್ ಮಾಡಿಕೊಂಡು ಬಂದು ಅಧಿಕಾರಿಗಳಿಗೆ ಬೇಗ ಬೇಗ ಹೇಳಬೇಕು ಅನ್ನುವಂತೆನೆ ರಮೇಶ್ ಜಾರಕಿಹೊಳಿಯವರು ಬಂದಾಗ ಹೀಗೆ ನಡೆದುಕೊಂಡು ಹೊಂಟಿದೆ ಅಂತೆ ನಿಷ್ಠಾವಂತ ಮಾಜಿ ಶಾಸಕರಾದ ಬಡ ಜನರಿಗೆ ಬೆಳಕಾಗಿ ನಿಂತ ಶಾಸಕ ಸಂಘಟನೆ ಗಟ್ಟಿ ಮಾಡಲು ಹಲವಾರು ಪ್ರಯತ್ನ ಮಾಡಿದ್ರು ಕೂಡ ಕೆಲ ಮುಖಂಡರು ತಮ್ಮನ್ನ ಗಟ್ಟಿ ಮಾಡಲು ಹೋದ ಸಮಯದಲ್ಲಿ ಕೆಡಿಸೋ ಕೆಲಸವನ್ನ ಮಾಡ್ತಿದ್ದಾರೆ. ಮುಂಬರುವ 2028ರಲ್ಲಿ
ಬಿಜೆಪಿ ಪಕ್ಷದ ಆಕಾಂಕ್ಷಿ ನಾನೇ ಎಂದು ಹೇಳಿಕೊಳ್ಳುತ್ತಾ ಮಹೇಶ್ ಕುಮಟಳ್ಳಿ ಅವರಿಗೆ ಅಡ್ಡಗಾಲು ಹಾಕಿ ಹೀಗೆ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಂಪೂರ್ಣ ವಿಷಯ ನೋಡಿಕೊಂಡು ತಮ್ಮ ಚಾಣಾಕ್ಷತೆಯಿಂದ ಮಹೇಶ್ ಕುಮಟಳ್ಳಿ ಅವರು ಗಿರೀಶ್ ಬುಟಾಳಿ ಅವರನ್ನ ಸಂಘಟನೆ ಗಟ್ಟಿ ಮಾಡಲು, ಕಾರ್ಯಕರ್ತರನ್ನ ಒಗ್ಗೂಡಿಸಲು ತಾಲೂಕು ಮಂಡಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇನ್ನು ಮುಂದೆ ಗಿರೀಶ್ ಬುಟಾಳಿ ಅವರು ಕಾರ್ಯಕರ್ತರನ್ನ ಒಗ್ಗಟ್ಟಾಗಿಸಿ ಮುಖಂಡರಲ್ಲಿರುವಂತಹ ಗೊಂದಲವನ್ನ ನಿವಾರಣೆ ಮಾಡಿ ಹಿಂದೂ ಪರಿಷತ್ ಸಂಘಟನೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಬೆಂಬಲವನ್ನ ಪಡೆದುಕೊಂಡು ಅತನಿಯಲ್ಲಿ ಬಿಜೆಪಿಯನ್ನ ಅದೆಷ್ಟರ ಮಟ್ಟಿಗೆ ಗಟ್ಟಿ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ.